ನಮಸ್ಕಾರ, ಇದು ಸಿಟಿ ಮಾತು. ಆದರೆ ರೇಡಿಯೋ ಸಿಟಿ ಅಲ್ಲ ಸದ್ಯಕ್ಕೆ, ಇದು ಸುವರ್ಣ ನ್ಯೂಸ್. ನಾನು ಇಲ್ಲಿ ರೇಡಿಯೋ ಸಿಟಿಯ ದಿ ವೆರಿ ಪಾಪ್ಯುಲರ್ 4 RJಗಳ ಜೊತೆಗೆ ಮಾತನಾಡಿಸ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳನ್ನು ಅವ್ರ ಜೊತೆಗೆ ನಾನು ಕೂಡ ಹಂಚ್ಕೊಳ್ತಾ ಇದ್ದೀನಿ, ಅವರು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತಿದ್ದಾರೆ. ನಾನೀಗ ಅಲ್ಲಿ ಗೆಟ್ ಬ್ಯಾಕ್ ಟು RJ ಪ್ರದೀಪ. ನಿಮ್ಮ ಶೋ ಸಿಟಿ ಮಾತು ಸಿಕ್ಕಾಪಟ್ಟೆ ಪಾಪ್ಯುಲರ್ ಶೋ. ಐ ಥಿಂಕ್ ಇಟ್ಸ್ ಎ ಡ್ರೈವ್ ಟೈಮ್ ಶೋ ಅಂತ ಅನ್ಕೊಳ್ತೀನಿ. ಸೊ ಖಂಡಿತವಲ್ಲ 5 ಗಂಟೆಯಿಂದ 9 ಗಂಟೆವರೆಗೂ ಬರುತ್ತೆ ರೇಡಿಯೋ ಸಿಟಿಯಲ್ಲಿ. ಸೊ ಸಿಟಿ ಎಲ್ಲ ನಮ್ಮ ಬಗ್ಗೆ ಮಾತಾಡುತ್ತೆ, ನಾವು ಸಿಟಿ ಬಗ್ಗೆ ಮಾತಾಡ್ತೀವಿ, ಅದಕ್ಕೆ ಸಿಟಿ ಮಾತು ಅಂತೀವಿ. ಅಮೇಝಿಂಗ್. ನಿಮ್ಮ ಶೋನ ಸ್ಪೆಷಾಲಿಟಿ ಏನು, ಏನೇನು ಕವರ್ ಮಾಡ್ತೀರಿ ಡೈಲಿ? ಸ್ಪೆಷಾಲಿಟಿ ಏನಂದ್ರೆ ಆ ಟೈಮ್ ಬ್ಯಾಂಡ್ ಇರೋದೇ ಆ ಥರ. ಎಲ್ಲರೂ ಸುಮಾರು 5-5:30 ಆಫೀಸ್ ಬಿಡ್ತಾರೆ, ಬಿಟ್ಟು ಮನೆ ಸೇರೋಷ್ಟರಲ್ಲಿ ಟ್ರಾಫಿಕಲ್ಲಿ ಒದ್ದಾಡಿ ಹೋಗೋಷ್ಟರಲ್ಲಿ ಮಿನಿಮಮ್ ಅಂದ್ರೆ 9:30-9 ಗಂಟೆ ಪಕ್ಕ. 4 ಅವರ್ 3 ಅವರ್ ಬೇಕು ನೆಮ್ಮದಿಯಿಂದ ಹೋಗಿ ಸೆಟ್ಲ್ ಆಗೋಕ್ಕೆ. 4 ಅವರ್ ನನ್ನ ಕೈಲಿ ಕೊಟ್ಟಿದ್ದಾರೆ. ಅವ್ರು ಇಡೀ 4 ಅವರ್ ಅವ್ರ ತಲೆಯಲ್ಲಿ ಏನೇನು ನೋಡುತ್ತೆ ಅದನ್ನೆಲ್ಲ ತೆಗೆದು ಅವ್ರ ಮುಖದ ಮೇಲೆ ಒಂದು ಸ್ಮೈಲ್ ಕರೆಸಿ ರಿಲ್ಯಾಕ್ಸ್ಡ್ ಆಗಿ ಮನೆ ಕಳಿಸುವಂಥ ನನ್ನ ಜವಾಬ್ದಾರಿ. ಅಮೇಝಿಂಗ್ ಸರ್. ಎಸ್, ಹಾಗಿದ್ರೆ RJ ಪ್ರದೀಪ ಸಿಟಿ ಮಾತಿನ ಮೂಲಕ ಸಿಕ್ಕಾಪಟ್ಟೆ ಬೆಂಗಳೂರಿನ ಎಲ್ಲ ಕಡೆ ಮಾತಾಗಿದ್ದಾರೆ. ಹಾಗಾದ್ರೆ RJ ಪ್ರದೀಪ ಅವರ ಈ ರೇಡಿಯೋ ಪಯಣ ಜೊತೆಗೆ ಏನೇನು ಮಾಡ್ತಾರೆ ಕಿತಾಪತಿ ತರಲೆಗಳು ನೋಡ್ಕೊಂಬನ್ನಿ. ರೇಡಿಯೋ ಸಿಟಿ ವೆದರ್ ಇದೆ, ಸಕಲಾಗಿರೋ ಹಾಡುಗಳಿದೆ, ಭೂತ ಬಿಡಿಸ್ತಾರೆ. 5 ಗಂಟೆಯಿಂದ 6 ಗಂಟೆವರೆಗೂ ಚಾಲೆಂಜಿಂಗ್ ಸ್ಟಾರ್ ಯಾರು ಅಂತ ಹುಡ್ಕಾಡ್ತದೆ. ಹಲೋ ಡ್ಯಾಡಿ, ನಾನು ಡ್ಯಾಡಿ ಪುಲ್ಕೇಶಿ. ಬೇರೆ ನಂಬರ್ ಮಾಡ್ರಪ್ಪ. ಅಲ್ಲ, ಇಲ್ಲಿ ಏನಾಗಿದೆ ಗೊತ್ತಾ, ಕಾಲೇಜಿಗೆ ಬಂದಿದ್ದೆ, ಇಲ್ಲಿ ಪ್ರಿನ್ಸಿಪಲ್ ಇಟ್ಕೊಂಡ್ಬಿಟ್ಟು ನಿಮ್ಮ ಅಪ್ಪನ ಕರ್ಸು ಅಂತಿದ್ದಾರೆ. ಸರಿ, ಅದಕ್ಕೆ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ, ನನಗೆ ಫೋನ್ ಮಾಡ್ತಾ ಇದ್ದಾರೆ. ಹ್ಞೂ ಡ್ಯಾಡಿ, ಅದನ್ನೇ ಹೇಳ್ದೆ, ಅದಕ್ಕೆ ಫೋನ್ ಮಾಡಿದೆ. ಇವಾಗ ಏನಂದ್ರೆ ಅವ್ರ ಕೈಗೆ ಫೋನ್ ಕೊಡ್ತೀನಿ ಇವಾಗ. ತಂದೆ ಆಗಿ ನೀವು ಬುದ್ಧಿ ಹೇಳೋದಲ್ವಾ? ನೀವು ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಅವರು? ಸರ್, ನಾ ಹೇಳೋದು ಸ್ವಲ್ಪ ಕೇಳ್ತೀರಿ ಸರ್? 1 ನಿಮಿಷ ಇರಿ, ಹೇಳಿ ಬುದ್ಧಿ ಹೇಳಿ, ನೀವು ಕೊಡ್ತೀನಿ ಇವಾಗ್ಲೇನೆ. ಅಲ್ಲ ಡ್ಯಾಡಿ. ಹಲೋ. ಡ್ಯಾಡಿ, ಅದೇ ಡ್ಯಾಡಿ, ಅವ್ರಿಗೆ ಹೇಳ್ದೆ. ರಮೇಶ್ ಅಂತಪ್ಪ, ನೀವ್ ಯಾರಪ್ಪ ಮಾತಾಡೋದು? ಯಾವ್ದೋ ರಾಂಗ್ ನಂಬರ್ ಮಾಡಿದ್ಯಾ ನೋಡಪ್ಪ ನೀನು. ಹಲೋ ರಮೇಶ್ ಅವರೇ, ಸುಮ್ಮನೆ ಒಂದು 5 ನಿಮಿಷ ನಮ್ಮ ಡ್ಯಾಡಿ ತರ ಆಕ್ಟ್ ಮಾಡಿ ಸರ್. ಯಾರು ಮಾತಾಡ್ತಾ ಇರೋದು? ವಾಟ್ಸ್ಆಪ್, ನಾನು ನಿಮ್ಮ ಪ್ರದೀಪ. ರೇಡಿಯೋ ಸಿಟಿ ಏನೇ ಸ್ವಾಮಿ, ನೀವು ಎಷ್ಟು ಜನಕ್ಕೆ ಭೂತ ಬಿಡಿಸಿದ್ರೆ ಈ ಥರ? ನಿಜವಾಗ್ಲೂ ಗೊತ್ತಿಲ್ಲ, ಆಗಿರ್ಬೇಕು ಒಂದು 8,500. 8,000 ಎಷ್ಟು ಜನ ಬೈಕೊಂಡಿರೋ, ಎಷ್ಟು ಜನ ನನಗೆ ಬೈದಿರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಕೇಳಿದಾಗ ಇಲ್ಲಿರೋರೇ ನಗ್ತಿದ್ರಲ್ಲ ಒಂದು ಸ್ಮೈಲು. ಅಷ್ಟೇ, ಕೇಳಿದಾಗ ಒಂದು ಮಜಾ ತಗೊಳ್ತಾರೆ, ಅದೇ ಖುಷಿ ನಮಗೆ. ಅಲ್ಲ ಸರಿ, ನೀವೇನೋ ಬೇರೆಯವ್ರಿಗೆ ಭೂತ ಬಿಡಿಸ್ತೀರಾ, ಪಿಶಾಚಿ ಬಿಡಿಸ್ತೀರಾ? ಬೇಜಾನಾಗಿದೆ ಆಕ್ಚುಲಿ. ಯಾವ್ದಾರ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ತಾರೆ, ಅದು ಇಲ್ಲ ಹೇಳ್ಕೊಳ್ಳಬಾರ್ದು ಆಕ್ಚುಲಿ, ಬಟ್ ಸುಮಾರಾಗಿದೆ. ಯಾವ್ದಾರ ಒಂದು ಇಫ್ ಪಾಸಿಬಲ್ ರೈಟ್ ನಾವೀಗ. ಗೊತ್ತಿಲ್ಲ, ನನ್ನ ಫೋನ್ ನಂಬರ್ ಎಲ್ಲಿಂದ ಎಲ್ಲಿಗೆ ಲೀಕ್ ಆಯ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಸರ್ರಿಗೆ ಟಾರ್ಚರ್ ಕೊಟ್ಟು ಸುಮ್ಮನೆ ಕಾಲ್ ಮೇಲೆ ಕಾಲ್. ನಾನು ಕೇರ್ ಮಾಡಕ್ ಹೋಗಲ್ಲ ಆಕ್ಚುಲಿ, ನಾವು ದಿನ ಮಾಡ್ತೀವಲ್ಲ, ನಮ್ಗೆ ಯಾರೋ ಮಾಡ್ತಾರೆ ಅಂತ. ಬಟ್ ಸೀರಿಯಸ್ ಆಗಿ ಯಾವ್ದೋ ಒಂದು ಲೆವೆಲ್ಗೆ ತೊಗೊಂಡೋಗ್ಬಿಟ್ಟಿದ್ರು. 2 ಸೆಕೆಂಡ್ ಹೆದರ್ಕೊಂಡೆ. ಆಮೇಲೆ ಸರ್ ಹೆಂಗಿತ್ತು ಸರ್, ನೀವು ಮಾಡ್ತಿರಲ್ಲ ಸರ್, ಅದಕ್ಕೆ ಸರ್. ಏನಾಗಿತ್ತು ಆಕ್ಚುಲಿ? ಡೀಟೇಲ್ಸ್ ಸಿಗ್ಬಿಡ ಇಲ್ಲ, ಐ ವಾಂಟ್ ಟು ನೋ ಏನಾಗಿತ್ತು. ಏನೂ ಆಗಿಲ್ಲ, ಅದೇ ಪೊಲೀಸ್ ಸ್ಟೇಷನ್ ಅದು ಇದು ಅಂತೇನೋ ಮಾಡಿದಿರ ಅಂದ್ರೆ ನೀವು? ಖಂಡಿತವಾಗ್ಲೂ ಇಲ್ಲ, ಅಂದ್ರೆ ರಿಪೀಟೆಡ್ ಆಗಿ ಬರ್ತಿತ್ತಲ್ವಾ. ಸೊ ಎಲ್ಲ ಹೌದು, ಅಪ್ಪಿತಪ್ಪಿ ಏನಾರು ಮಾಡಿದ್ನ ನನಗೆ ಡೌಟ್ ಆಗೋಗಿತ್ತು. ಬಟ್ ಫೋನ್ ಬೂತ್ ಅಂತೂ ಖುಷಿ ಆಗುತ್ತೆ. ನಾಟ್ ಜಸ್ಟ್ ಇಂಡಿಯಾ ಅಲ್ಲಿ ಮಾತ್ರ ಅಲ್ಲ, ಇದನ್ನ ಆನ್ಲೈನ್ ಅಪ್ಲೋಡ್ ಮಾಡ್ತೀವಿ. ಸೊ ಇದುವರೆಗೂ ಕೂಡ ಸುಮಾರು ಜನ UK ಅಲ್ಲಿ, US ಅಲ್ಲಿ, ಆಸ್ಟ್ರೇಲಿಯಾ ಅಲ್ಲಿ ಈ ಕನ್ನಡದವರೆಲ್ಲ ಒಟ್ಟೊಟ್ಟಿಗೆ ಸೇರಿದಾಗ ಈ ಫೋನ್ ಬೂತನ್ನ ವೀಕೆಂಡ್ ಅಲ್ಲಿ ಎಲ್ಲ ಒಟ್ಟಿಗೆ ಕೇಳ್ತಾರಂತೆ. ಕೇಳಿ ಸುಮಾರು ಜನ ಮೇಲ್ ಮಾಡಿದ್ದಾರೆ, ಖುಷಿ ಆಗುತ್ತೆ. ಇಲ್ಲಿ ಕೇಳ್ತೀವಿ, ಸೊ ಅದೊಂಥರ ಖುಷಿ. ಎಲ್ಲಿ ಸಿಗುತ್ತೆ ಕ್ಲಿಪ್ಪಿಂಗ್ಸ್ ನಮಗೆ? ಸೊ ಆನ್ಲೈನ್ ಸಿಗುತ್ತೆ, ಅಪ್ಲೋಡ್ ಮಾಡ್ತೀವಿ. planetradiocity.com/bangalore ಅಂತ ನಮ್ದೊಂದು ವೆಬ್ಸೈಟ್ ಇದೆ. ಸೊ ಅದು ಬಿಟ್ಟು ಫೇಸ್ಬುಕ್ ನಲ್ಲಿ ಇದೀರಾ ಅಂದ್ರೆ ಫೇಸ್ಬುಕ್ ನಲ್ಲಿ ರೇಡಿಯೋ ಸಿಟಿ ಇಂಡಿಯಾ. ಯಾರಿಲ್ಲ ಫೇಸ್ಬುಕ್ ಅಲ್ಲಿ, ಯಾರ ಮುಖ ಇಲ್ಲ ಹೇಳಿ, ಎಲ್ಲರೂ ಇದ್ದಾರೆ. ರೇಡಿಯೋ ಸಿಟಿ ಇಂಡಿಯಾ ಅಂತ ಅಫಿಷಿಯಲ್ ಪೇಜ್, ಸೊ ಅಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ. ಸುಮಾರು ಜನ ಡೌನ್ಲೋಡ್ ಮಾಡಿ ಫೋನ್ ಹಾಕೊಂಡಿದ್ದಾರೆ. ಶಿವಮೊಗ್ಗ ನಮ್ಮ ಶೋ ಬರಲ್ಲ ಆಕ್ಚುಲಿ. ಶಿವಮೊಗ್ಗ ಹೋದ್ರೆ ಸುಮಾರು ಜನ ಫೋನಲ್ಲಿ ಇದನ್ನ ಇಟ್ಕೊಂಡಿದ್ದಾರೆ. ನಾನು ಇವ್ರಿಗೆಲ್ಲ ಎಲ್ಲಿ ಸಿಕ್ತು, ಎಲ್ಲಿ ಡೌನ್ಲೋಡ್ ಮಾಡಿದ್ದಾರೆ. ಸೊ ಈ ತರ ಎಲ್ಲ ಒಂದ್ ಕಡೆ ಸ್ಪ್ರೆಡ್ ಆಗ್ತಿದೆ, ಖುಷಿ ಸ್ಪ್ರೆಡ್ ಮಾಡ್ತಾ ಇದೀವಿ. ಅಂಡ್ ನಿಮ್ಮ ಸಿಟಿ ಮಾತುಗೆ ಯು ಗಾಟ್ ದಿ ವೆರಿ ಬೆಸ್ಟ್ ಶೋ ಅಂತ ಅವಾರ್ಡ್ ಕೂಡ ಬಂತು. ಹೌದು. ಸೊ ಆ ಶೋ ಬಂದಾಗ ದಟ್ ಮೊಮೆಂಟ್ ಅಂತ ಹೇಳ್ತಾರಲ್ಲ, ದಟ್ ಅಮೇಝಿಂಗ್ ಮೊಮೆಂಟ್, ಹೌ ವಾಸ್ ಇಟ್? ಒಂದು ಅದು ಆಕ್ಚುಲಿ ಶೂಟ್ ಮಾಡ್ತಿದ್ದೆ, ನಂದು ಸಿನಿಮಾ ಶೂಟಿಂಗ್ ನಡೀತಿತ್ತು. ಸಡನ್ ಆಗಿ ಫೋನ್ ಬಂತು. ಫೋನ್ ಬಂದಾಗ ಈ ಥರ ಕಂಗ್ರ್ಯಾಚುಲೇಷನ್ಸ್ ಅಂತೆಲ್ಲ ಒಂದು 2-3 ಫೋನ್ ಬಂತು.
ಫಸ್ಟ್ ಫೋನ್ ಬಂದಾಗ ನನ್ಗೆ ನೀವು ಫೋನ್ ಬೂತ್ ಅನ್ಕೊಂಡ್ರ ಅದನ್ನ ಅಲ್ಲ ಕಂಗ್ರಾಚುಲೇಷನ್ಸ್ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾನು ಏನಕ್ಕೆ ಕಂಗ್ರಾಚುಲೇಷನ್ಸ್ ಹೇಳ್ತೇನೆ ಯಾರ ಭೂತ ಮಾಡ್ತೀರಾ ಅನ್ಕೊಂಡ್ರ ಎಕ್ಸಾಕ್ಟ್ಲಿ. ಆಮೇಲೆ ಸಡನ್ ಆಗಿ ಸೆಡ್ ನಿನ್ಗೆ ಬೆಸ್ಟ್ RJ ಅವಾರ್ಡ್ ಬಂದಿದೆ ಅಂತ. ಸೂಪರ್ ಅನ್ಬಿಟ್ಟು ಫುಲ್ ಖುಷಿ ಆಯ್ತು. ಓಕೆ ಆಯ್ತಾ. ಆಮೇಲೆ ಅಷ್ಟೇ ಆಯ್ತಲ್ಲ ಮಚ್ಚ, ನಿಂಗೆ ಇನ್ನೂ ಒಂದು ಅವಾರ್ಡ್ ಬಂದಿದೆ, ಬೆಸ್ಟ್ ಶೋ ಅಂತ ಬಂದಿದೆ. ಒಂದು ಅವಾರ್ಡ್ ಸಿಗೋದಾ ಇಟ್ಸ್ ಆಕ್ಚುಲಿ ರೇಡಿಯೋದಲ್ಲಿ ಎಲ್ಲ RJಗಳು ಕೂಡ ಈ ಒಂದು ಅವಾರ್ಡ್ ಬರಲಿ ಅಂತ ತುಂಬಾ ಪ್ರಯತ್ನ ಪಡ್ತಾರೆ. ಬಟ್ ಒಂದೇ ಸಲ 2 ಅವಾರ್ಡ್ ಒಟ್ಟಿಗೆ ಬಂದಿದ್ದು ಜೀರ್ಣ ಆಗಲಿಲ್ಲ. ಸಿಗಾವಡೆ ಖುಷಿ ಆಯ್ತು. ಐ ಥಿಂಕ್ ಇದು ಇಡೀ ಇಂಡಿಯಾದಲ್ಲಿರುವಂತ ಎಲ್ಲ ರೇಡಿಯೋ ಸ್ಟೇಷನ್ಗಳನ್ನ ಕೂಡ ಅವರು ಕ್ರೋಢೀಕರಿಸಿ ಒಂದು ಅವಾರ್ಡ್ ಅಂತ ಕೊಡೋದು, ಒಂದು ರೇಡಿಯೋ ಸ್ಟೇಷನ್ಗೆ ಒಂದು ಶೋಗೆ. ಹೌದು. ಸೊ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಒಬ್ಟೈನ್ ದಟ್ ಅವಾರ್ಡ್ ಅಂತೀರಿ? ಸಿಕ್ಕಾಪಟ್ಟೆ ತುಂಬಾ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಇವಾಗ ನೋಡಿ, ಇವಾಗ ಬೆಂಗಳೂರಿನಲ್ಲೇ ತಗೊಂಡ್ರೆ ಇಷ್ಟು ರೇಡಿಯೋ ಸ್ಟೇಷನ್ಸ್ ಇದೆ, ಕರ್ನಾಟಕ ತಗೊಂಡ್ರೆ ಅಷ್ಟಿದೆ. ಸೊ ಹತ್ರ ಇಡೀ ಇಂಡಿಯಾದಲ್ಲಿ ನೀವು ಲೆಕ್ಕ ಆಗ್ತಾ ಹೋದ್ರೆ ಇದೇ ತರ ಎಷ್ಟು RJಗಳು ಪ್ರಯತ್ನ ಪಡ್ತಿರ್ತಾರೆ ಏನೋ ಗೊತ್ತಿಲ್ಲ. ಬಟ್ ಲಕ್ಕಿ 2 ಸಿಕ್ತು. ಎಸ್, ಅಮೇಝಿಂಗ್. ಅಂಡ್ ಎಸ್, ಐಲ್ ಗೆಟ್ ಬ್ಯಾಕ್ ಟು ದಿ ಫೋನ್ ಭೂತ. ಈಗ ಫೋನ್ ಭೂತ ಮಾಡ್ತಿರುವಾಗ ಸಂಬಡಿ ಯಾರಾದ್ರೂ ನಿಮ್ನ ಫೋನ್ ಭೂತ ಮಾಡಿಸ್ಕೊಂಡವರು ಸರಿಯಾಗಿ ಉಗ್ದಿರೋದಿದೆಯಾ ಯಾವಾಗಾದ್ರೂ? ಪ್ರತಿಯೊಬ್ರು. ಬಟ್ ಏನಂದ್ರೆ ನಮ್ಮ ಮಾನ ಮರ್ಯಾದೆ ಉಳಿಬೇಕಲ್ಲ, ಅದನ್ನೆಲ್ಲ ಕಟ್ ಮಾಡಿ ಮಾಡಾಕ್ತೀರಾ ಅಷ್ಟೇ. ಅಲ್ಟಿಮೇಟ್ಲಿ ಏನು ಅಂತ ಹೇಳಿದ್ರೆ, ಇವಾಗ ನಿಮ್ಗೇನಾದ್ರೂ ರಾಂಗ್ ನಂಬರ್ ಬಂತು ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು 10 ಸೆಕೆಂಡ್ 20 ಸೆಕೆಂಡ್ ಮಾತಾಡ್ತೀರಾ. ಎಸ್. ಆಮೇಲೆ ಎಲ್ಲೋ ಒಂದ್ ಕಡೆ ಟ್ರ್ಯಾಕ್ ಇಂದ ಆಚೆ ಹೋಗ್ತೀರಾ ಅಂತಂದ್ರೆ ಕಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತೀರಾ. ಹೌದು. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ ಬಗ್ಗೆ ಏನಾದ್ರು ಒಂದು ನಿಮ್ಮ ಪರ್ಸನಲ್ ವಿಚಾರನ ಆಲ್ರೆಡಿ ತಿಳ್ಕೊಂಡಿರ್ತೀವಿ. ಚಂದನು ನ್ಯೂಸ್ ಅಲ್ಲಿ ಇದಾರೆ ಹಂಗೆ ಹಿಂಗೆ ಅಂತ. ನಾನೇ ನಿಮ್ಗೆ ಫೋನ್ ಮಾಡ್ಬಿಟ್ಟು ಸರ್ ಈ ತರದೊಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಸರ್ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಟೆಂಪ್ಟ್ ಆಗುತ್ತೆ ನಿಮ್ಗೆ ಮಾತಾಡೋಣ ಸ್ವಲ್ಪ ಹೊತ್ತು ಅಂತ. ಸೊ ಆ ಥರ ಪರ್ಸನಲ್ ವಿಚಾರಗಳನ್ನ ಮೊದಲೇ ಕಲೆಕ್ಟ್ ಮಾಡಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಏನು ಮಾಡಿದ್ರೆ ಇವ್ರು ಬೀಳ್ತಾರೆ ಅಂತ ತಿಳ್ಕೊಂಡು ಸೊ ಮಾಡ್ತೀವಿ. ಅದೇನಂದ್ರೆ ಒಂದು ಪೀಕಿಗೆ ತಗೊಂಡು ಹೋದಾಗ ಕೋಪ ಬಂದಾಗ ಆಕ್ಚುಲ್ ಒಳಗಡೆ ಇರೋ ಮನುಷ್ಯ ಆಚೆ ಬರ್ತಾನಂತ. ಅವಾಗ ಗೊತ್ತಿಲ್ಲದೆ ಇರೋ ಭಾಷೆಗಳು, ಗೊತ್ತಿಲ್ಲದೆ ಇರೋ ಪದಗಳು, ಸಂಸ್ಕೃತ ಅದು ಇದು ಎಲ್ಲ ಆಚೆ ಬಂದಾಗ ಅದು ಒರಿಜಿನಲ್ ಪರ್ಸನಾಲಿಟಿ. ಸೊ ಅಲ್ಲಿಗೆ ಬಂದಾದ್ಮೇಲೆ ರೇಡಿಯೋ ಸಿಟಿ ಅಂತ ಯಾವಾಗ ರಿವೀಲ್ ಮಾಡ್ತೀವಿ, ಅಲ್ಲಿ ಟಕ್ಕತ್ತೆ ಒಂದು ದೊಡ್ಡ ಸ್ಮೈಲ್ ಕೊಟ್ಬಿಡ್ತಾರೆ. ಎಸ್, ಮತ್ತೆ ಮಾತಾಡಿಸ್ತೀನಿ. ಏನು ಸ್ವಾಮಿ ಇವ್ರು ಮಾತ್ರ ಎಲ್ಲರಿಗೂ ಫೋನ್ ಭೂತ ಬಿಡಿಸೋದ? ಈಗ ಯಾರೋ ಒಬ್ರು RJ ಪ್ರದೀಪ ಅವ್ರ ಜೊತೆಗೆ ಮಾತಾಡ್ಬೇಕಂತಪ್ಪ. ಯಾರು ನೋಡೋಣ ಯಾರು ಇರ್ಬೋದು ಅಂತ. ಎಸ್, ನಮಸ್ತೆ, ನಮಸ್ಕಾರ. ಪ್ರದೀಪ, ವಾಟ್ಸ್ಆಪ್ ಫೈನಲಿ 2 ವರ್ಷ ಆದ್ಮೇಲೆ ನನ್ನ ಹತ್ರ ಮಾತಾಡಿಸ್ತಿದ್ಯಾ? ಎಕ್ಸಾಕ್ಟ್ಲಿ. ಈಗೆಲ್ಲ ಹೇಳಿದ್ರೆ ನಿಜ ಅನ್ಕೊಂಡ್ಬಿಡ್ತಾರೆ, ಸುಮ್ಮನೆ ರಾಮಲ್ಲ. ಡೈರೆಕ್ಟ್ರು, ಅವಾರ್ಡ್ಸ್ ಇಷ್ಟೆಲ್ಲ ಆದ್ಮೇಲೆ ನಮಗೆಲ್ಲ ಮಾತಾಡ್ಸಕ್ ಟೈಮ್ ಸಿಗತ್ತಪ್ಪ ನಿಂಗೆ? ಖಂಡಿತವಾಗ್ಲೂ ಇಲ್ಲ. ಅಂದ್ರೆ ಗೊತ್ತಿಲ್ಲ, ಟಿವಿಯಲ್ಲಿ ಇದೀನಿ, ಲೈವ್ ಇದೀನಿ, ದಿಸ್ ಒನ್ ಬೆಸ್ಟ್ ಮೂಮೆಂಟ್ ಅನ್ಸ್ತಾ ಇದೆ. ಶಿ ಈಸ್ ದಿ ಬೆಸ್ಟ್ ಫ್ರೆಂಡ್. ಫುಲ್ ಬಿಲ್ಡಪ್ ಕೊಟ್ಬಿಡ್ತೀರಾ ಆಮೇಲೆ. ಒಂದ್ ನಿಮಿಷ ಮಾತಾಡ್ಬಿಡ್ಲಿ ಇರಿ ಅವ್ರು. ಎಸ್, ಮಾತಾಡಿ. ಹಲೋ ಹಲೋ. ಎಸ್, ಮಾತಾಡಿ. ಏನೇನ್ ಕತೆ ಪುರಾಣ ಇದೆಯೋ ಎಲ್ಲ ರಿವೀಲ್ ಮಾಡಿ ಇವಾಗ ನೀವು. ಐನೋ ಈಗ್ಲೇ ನಾನು ಯಾರು ಅಂತ ಹೇಳ್ಬೇಡ, ಯಾಕಂದ್ರೆ ನೀ ಹೇಳೋ ಫಸ್ಟ್ ಹೆಸರು ತಪ್ಪಾಗಿರತ್ತೆ. ನೀನ್ ಯಾರು ಅಂತ ನನಗೆ ಗೆಸ್ ಮಾಡಕ್ ಆಗಲ್ಲ. 2 ವರ್ಷದಿಂದ ಮಾತಾಡಿಲ್ಲ, ದಟ್ಸ್ ಮೈ ಫಸ್ಟ್ ಕ್ಲೂ. ಓಕೆ ಓಕೆ. ಅಂಡ್ ಕಾಲೇಜ್ ಟೈಮ್ ಇಂದ ಫ್ರೆಂಡ್ಸು, ಸಿಕ್ಕಾಪಟ್ಟೆ ಟ್ರೆಕ್ಕಿಂಗ್ ಟ್ರಿಪ್ ಎಲ್ಲ ಹೋಗಿದೀವಿ, ಬೆಟ್ಟ ಗುಡ್ಡ ಎಲ್ಲ ಹತ್ತಿದೀವಿ. ಅವಾಗ ಏನೋ ಮದ್ವೆ ಆಗಿರ್ಲಿಲ್ಲ, ಸಿಂಗಲ್ ಇದ್ದೆ ಅಂತ ಅವಾಗ ಇವಾಗ ಒಂದ್ಸಲಿ ಕಾಫಿ ಕೊಡಿಸ್ತಿದ್ದೆ. ಈಗ ಅದಕ್ಕೆಲ್ಲ ಟೈಮ್ ಇರಲ್ಲ ನಿಮಗೆ. ಇದು ರೇಡಿಯೋ ಬಗ್ಗೆ ಶೋ ಅಲ್ವಾ ಇದು? ಹೇಳಿಮ್ಮ, ಕಂಟಿನ್ಯೂ ಮಾಡಿ ಪ್ಲೀಸ್. ನಾನು ಕೇಳ್ಬೇಕು ಇನ್ನೂ ಅನ್ಸ್ತಾ ಇದೆ, ತುಂಬಾ ಯಾಕೋ ಕಿವಿ ಪಾವನ ಆಗ್ತಾ ಇದೆ. ಹೇಳಿ. ಸಿಕ್ಕಾಪಟ್ಟೆ ಹುಡುಗಿ ಫ್ರೆಂಡ್ಸ್ ಇದ್ರು, ನಾನು ಯಾರು ಅಂತ ಗೊತ್ತಿರಲ್ಲ. ಬಟ್ ಪ್ರತಿ ಫ್ರೆಂಡ್ಶಿಪ್ ಡೇ ಫೋನ್ ಮಾಡಿ ವಿಶ್ ಮಾಡ್ತಿದ್ದೆ. 2 ವರ್ಷದಿಂದ ಪತ್ತೇನೆ ಇಲ್ಲ. ಎಲ್ಲಿ ಏನು 2 ವರ್ಷದಿಂದ ಯಾಕೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ನಿಮ್ನವರು? ಏನೋ ಮದ್ವೆಗಿದ್ವೆ ಆಗಿರ್ಬೇಕು, ಬಿಸಿ ಆಗಿರ್ತಾರೆ. ಮದ್ವೆಗಿದ್ವಿ ಅಲ್ಲ, ಮದ್ವೆನ ಒಂದೇ ಮದ್ವೆನಾ? ಮತ್ತೊಂದು ಮದ್ವೆನಾ? ಗೊತ್ತಾದ ಪ್ರದೀಪ್ ಯಾರು ಅಂತ? ಆಬ್ವಿಯಸ್ಲಿ ಗೊತ್ತಾಗುತ್ತೆ ಸರ್. ನನ್ನ ಬೆಸ್ಟ್ ಫ್ರೆಂಡ್ ಲೈಫಲ್ಲಿ ಮತ್ತೆ ಲೈಫ್ ಪಾರ್ಟ್ನರ್ ಆಗಿ ಸಿಕ್ಕಿದಾಗ ಲೈಫಲ್ಲಿ ಸಿಗೋ ಖುಷಿ ಬೇರೆ ಇರಲ್ಲ ಅಂತಾರೆ. ಸೊ ಇಟ್ಸ್ ಮೈ ವೈಫ್ ಶ್ವೇತಾ ಅಂತ. ಸೊ ಇದು ಆಕ್ಚುಲಿ ಇಷ್ಟೊಂದು ಖುಷಿಯಾಗಿ ಸೂಪರ್ ಆಗಿದ್ದೀನಿ ಲೈಫಲ್ಲಿ ಅಂತ ಹೇಳಿದ್ರೆ ಶಿ ಈಸ್ ಒನ್ ಆಫ್ ದಿ ರೀಸನ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಚಾ. Yes, amazing. I thought I was not supposed to reveal this. It's okay, ಪರವಾಗಿಲ್ಲ. ಅಲ್ಲ, how did you guys meet ಅಂತ ಶ್ವೇತಾ? ಕಾಲೇಜ್ ಜೂನಿಯರ್. ಕಾಲೇಜಲ್ಲಿ yes, I was his junior.
ಅವನು BMS ಕಾಲೇಜಿನ ಪ್ರೆಸಿಡೆಂಟ್ ಕಲ್ಚರಲ್ ಇಂದು ಸಾವಿರಾರು ಹಾಟ್ ಹುಡುಗಿಯರ್ ಮಧ್ಯ ಇದ್ದ ಯಾವಾಗ್ಲೂ ಅದ್ ಹೆಂಗ್ ಕಾಣಿಸ್ಕೊಂಡೆ ಅಂತ ಸತ್ಯವಾಗ್ಲೂ ಗೊತ್ತಿಲ್ಲ. ಅಲ್ಲೇ ಕಾಳಾಕಕ್ ಶುರು ಮಾಡಿದ್ರು ನಿಮ್ಗೆ ಅನ್ನಿ. ಪರಿಚಯ ಇತ್ತು ಆಕ್ಚುಲಿ, ಮಾಡಿದ್ದು ಪರಿಚಯ ಇತ್ತು, ಫ್ರೆಂಡ್ಸ್ ಆಗಿದ್ವಿ, ಸುಮಾರು ವರ್ಷ ಫ್ರೆಂಡ್ಸ್ ಆಗಿದ್ವಿ, ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ, ಇವಾಗ್ಲೂ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಎಸ್, ಯಾರು ಅಂದ್ರೆ ಇವರು? ನನ್ನ ವೈಫ್ ಅದ್ರಲ್ಲೇನಿದೆ, ಶ್ವೇತಾ. ವೈಫು ಶ್ವೇತಾ. ಆಲ್ ರೈಟ್, ಥ್ಯಾಂಕ್ಸ್ ಅ ಲಾಟ್ ಶ್ವೇತಾ. ಥ್ಯಾಂಕ್ ಯು ಅ ಲಾಟ್ ಕಾಲ್ ಮಾಡಿದ್ದಕ್ಕೆ. ವಿ ಆಲ್ಸೋ ವಿಶ್ ಯು ಎ ವಂಡರ್ಫುಲ್ ಜರ್ನಿ ವಿತ್ RJ ಪ್ರದೀಪ. ಚೆನ್ನಾಗಿರಿ. ಹ್ಯಾವ್ ಎ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಟು. ಥ್ಯಾಂಕ್ಸ್ ಅ ಲಾಟ್. ಎಸ್, ಸಿಟಿ ಮಾತಲ್ಲಿ ಇನ್ನೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಿದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. Yeah, yeah.